ಗೂಗಲ್ ಪೇ ನಲ್ಲಿ ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ನೀವು UPI ಪಿನ್ ನ ಚೇಂಜ್ ಅನ್ನೋದು ಮಾಡ್ಕೋಬಹುದು. ಓಕೆನಾ, ಅದು ಹೆಂಗೆ ಅಂತ ಹೇಳ್ತೀನಿ, ವಿಡಿಯೋನ ಕೊನೆವರೆಗೆ ನೋಡಿ. ಅಂಡ್ ಆ ಚಾನಲ್ಗೆ ಏನಾದರೂ ಮೊದಲನೇ ಸರ್ ಬಂದಿದ್ರೆ ಈಗಲೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಇರೋ ಒಂದು ಬೆಲ್ ಬಟನ್ ಬರುತ್ತೆ, ಒಂದ್ಸಲ ಕ್ಲಿಕ್ ಮಾಡ್ಕೊಂಡು ಆಲ್ ಸೆಲೆಕ್ಟ್ ಮಾಡ್ಕೊಂಡ್ರೆ ಸಾಕು. ಇನ್ನು ಮುಂದೆ ಯಾವುದೊಂದು ವಿಡಿಯೋ ನಾನು ಅಪ್ಲೋಡ್ ಮಾಡಿದ್ರು ಕೂಡ ನಿಮ್ಗೆ ಟಕ್ ಅಂತ ನೋಟಿಫಿಕೇಶನ್ ಇಂದ ವಿಡಿಯೋ ಬರುತ್ತೆ ಗೈಸ್. ಓಕೆನಾ, ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗ್ತೀನಿ ಅಂಡ್ ಎಲ್ಲನೂ ತಿಳಿಸ್ತೀನಿ ಯಾವ ಥರ ಗೂಗಲ್ ಪೇ UPI ಪಿನ್ ನ ಚೇಂಜ್ ಮಾಡೋದು ಅಂತ. ಓಕೆನಾ, ಲೆಟ್ ಗೆಟ್ ಸ್ಟಾರ್ಟೆಡ್ ಗೈಸ್. ಇವಾಗ ಏನಪ್ಪ ಅಂದ್ರೆ ಸಿಂಪಲ್ ಆಗಿ ನನ್ನೊಂದು ಮೊಬೈಲ್ ಸ್ಕ್ರೀನ್ ಮೇಲೆ ಬಂದಿದ್ದೀನಿ. ಇವಾಗ ಸಿಂಪಲ್ ಆಗಿ ಓಪನ್ ಮಾಡ್ಕೊಳ್ಳಿ ನಿಮ್ಮ ಒಂದು ಗೂಗಲ್ ಪೇ. ಓಕೆನಾ, GPay ಅಂತ ಇರುತ್ತೆ ನೋಡ್ತಾರೆ, ಸಿಂಪಲ್ ಆಗಿ ಅದನ್ನ ಓಪನ್ ಅನ್ನೋದು ಮಾಡ್ಕೊಳ್ಳಿ. ಸೊ ಓಪನ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ಲಿ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಅನ್ನೋದು ಬರುತ್ತೆ. ಮೇಲೆ ನಿಮಗೆ ಪ್ರೊಫೈಲ್ ಐಕನ್ ಬರ್ತಿದೆ ನೋಡ್ತಾರೆ, ಸಿಂಪಲ್ ಆಗಿ ಪ್ರೊಫೈಲ್ ಐಕನ್ ಮೇಲೆ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ. ಅದಾಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಸ್ ಅಂತ ಬರುತ್ತೆ ನೋಡ್ತಾ ಇದ್ರ, ಬ್ಯಾಂಕ್ ಅಕೌಂಟ್ ಅಂತಿದೆ, ಸಿಂಪಲ್ ಆಗಿ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ಏನಪ್ಪಾ ಅಂತ ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಸ್ ಎಷ್ಟಿದಾವೋ ಓಕೆನಾ ಅವೆಲ್ಲನೂ ಕಾಣಿಸ್ಕೊಳುತ್ತೆ. ನಿಮ್ಮೊಂದು ಬ್ಯಾಂಕ್ ಅಕೌಂಟ್ಸ್ ಎಷ್ಟಿದಾವೋ, ಈ ಒಂದು ಗೂಗಲ್ ಪೇ ಜೊತೆಗೆ ಎಷ್ಟು ಲಿಂಕ್ ಆಗಿದಾವೋ ಅವೆಲ್ಲನೂ ಕಾಣಿಸ್ಕೊಳ್ಳುತ್ತೆ. ಅಂಡ್ ನನ್ನೊಂದು ಬ್ಯಾಂಕ್ ಅಕೌಂಟ್ಸ್ 2 ಲಿಂಕ್ ಆಗಿದೆ. ಸೊ ನಾನು ಯಾವುದಾದ್ರೂ ಒಂದು ಇವಾಗ ನನ್ನೊಂದು UPI ಪಿನ್ ನ ಚೇಂಜ್ ಅನ್ನೋದು ಮಾಡ್ಕೋಬೇಕು ಅನ್ಕೊಂಡಿದ್ದೀನಿ. ಪರ್ಟಿಕ್ಯುಲರ್ ಆಗಿ ನೀವು ಕೂಡ ಅದನ್ನ ಸೆಲೆಕ್ಟ್ ಅನ್ನೋದು ಮಾಡ್ಕೊಳ್ಳಿ. ಓಕೆನಾ, ನಾನು ಇದನ್ನ ಚೇಂಜ್ ಮಾಡ್ಕೋಬೇಕು ಅನ್ಕೊಂಡು ಸೆಲೆಕ್ಟ್ ಅನ್ನೋದು ಮಾಡ್ಕೊಂಡಿದ್ದೀನಿ. ಅದಾಗಿದ ನಂತರ ನಿಮ್ಗೆ ಮೇಲೆ 3 ಲೈನ್ಸ್ ಬರುತ್ತೆ ನೋಡಿದ್ರೆ, ಸಿಂಪಲ್ ಆಗಿ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಅದಾಗಿದ ನಂತರ ಇಲ್ಲಿ ನೋಡ್ತಾರೆ ನಿಮಗೆ ಚೇಂಜ್ UPI ಪಿನ್ ಅಂತ ಬರುತ್ತೆ. ಸಿಂಪಲ್ ಆಗಿ ಚೇಂಜ್ UPI ಪಿನ್ ನ ಒಂದ್ಸರಿ ಕ್ಲಿಕ್ ಮಾಡ್ಕೊಳ್ಳಿ ಜಸ್ಟ್. ಓಕೆನಾ, ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇದ್ರೆ ಎಂಟರ್ 6 ಡಿಜಿಟ್ ಓಲ್ಡ್ UPI ಪಿನ್ ಅಂತ ಬರುತ್ತದೆ. ಅಂದ್ರೆ ಇವಾಗ ಪ್ರೆಸೆಂಟ್ ನೀವು ಯೂಸ್ ಮಾಡ್ತಾ ಇದ್ರೆ UPI ಪಿನ್, ಅದೇ ಒಂದು UPI ಪಿನ್ ಹಳೆಯ ಒಂದು UPI ಪಿನ್ ಎಂಟರ್ ಮಾಡ್ಕೊಳ್ಳಿ ಅಂತ ಹೇಳ್ತಿದೆ. ನಾನು ಫಟಾಫಟ್ ಅಂತ ಹಳೆಯ ಒಂದು UPI ಪಿನ್ ಎಂಟರ್ ಅನ್ನು ಮಾಡ್ಕೊತಾ ಇದ್ದೀನಿ ಈ ತರ. ಓಕೆನಾ, ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಡೈರೆಕ್ಟ್ಲಿ ಏನಪ್ಪ ಅಂದ್ರೆ ಎಸ್ ಅಂತ ಒಂದು ಬಟನ್ ಬರುತ್ತೆ, ಸಿಂಪಲ್ ಆಗಿ ಎಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸೊ ಕ್ಲಿಕ್ ಆಗಿದ ನಂತರ ಈ ಒಂದು ಜಾಗದಲ್ಲಿ ನೋಡ್ತಾ ಇವಾಗ ಹೇಳ್ತಿದೆ ನನಗೆ ಎಂಟರ್ 6 ಡಿಜಿಟ್ ನ್ಯೂ UPI ಪಿನ್. ಓಕೆನಾ, ನೀವು ಹಳೆ ಒಂದು UPI ಪಿನ್ ಎಂಟರ್ ಮಾಡಿದ ತಕ್ಷಣ ಈ ತರ ಎಸ್ ಮೇಲೆ ಕ್ಲಿಕ್ ಮಾಡೋದು ಸಾಕು. ಆವಾಗ ಮತ್ತೆ ಆಪ್ಷನ್ ಕೇಳುತ್ತೆ ನಿಮ್ಗೆ ಒಂದು ಹೊಸ UPI ಪಿನ್ ನ ಜನರೇಟ್ ಮಾಡ್ಕೊಳ್ಳಿ ಅಂತ. ಓಕೆನಾ, ನಾನು ಇವಾಗ ಫಟಾಫಟ್ ಅಂತ ಒಂದು ಹೊಸ ಪಿನ್ ಅನ್ನೋದು ಎಂಟರ್ ಅನ್ನೋದು ಮಾಡ್ಕೊತೀನಿ ಈ ಥರ. ಓಕೆನಾ, ಎಂಟರ್ ಮಾಡ್ಕೊಳ್ಳಿ ನಂತರ ಮತ್ತೊಂದು ಸರಿ ಎಸ್ ಮೇಲೆ ನಾನು ಕ್ಲಿಕ್ ಅನ್ನೋದು ಮಾಡ್ತೀನಿ ಗೈಸ್. ಓಕೆನಾ, ಮತ್ತೊಂದು ಸರಿ ಕನ್ಫರ್ಮ್ಗೆ ಅದೇ ಒಂದು ಹೊಸ ಪಿನ್ ಅನ್ನು ಮತ್ತೊಂದು ಸರಿ ಎಂಟರ್ ಅನ್ನೋದು ಮಾಡ್ಕೊಳ್ಳಿ ನೀವು. ಓಕೆನಾ, ಸೊ ಎಂಟರ್ ಮಾಡ್ಕೊಳ್ಳಿ ನಂತರ ಇಲ್ಲಿ ನೋಡಿದ್ರೆ ಎಸ್ ಅಂತ ಬರುತ್ತೆ, ಸಿಂಪಲ್ ಆಗಿ ಎಸ್ ಮೇಲೆ ಕ್ಲಿಕ್ ಮಾಡಿದ್ರೆ ಸಾಕು. ಡೈರೆಕ್ಟ್ಲಿ ಏನಪ್ಪ ಅಂತಂದ್ರೆ ಇದು ಕಂಪ್ಲೀಟ್ ಆಗಿ ನಿಮ್ಮ ಗೂಗಲ್ ಪೇ UPI ಪಿನ್ ಅನ್ನೋದು ಕಂಪ್ಲೀಟ್ ಆಗಿ ಚೇಂಜ್ ಅನ್ನೋದು ಆಗೇ ಓಡ್ತದೆ ಗೈಸ್. ಓಕೆನಾ, ಮತ್ತೆ ಸಿಂಪಲ್ ಆಗಿ ಇದ್ರ ಮುಖಾಂತರ ನಿಮ್ಮೊಂದು ಗೂಗಲ್ ಪೇ UPI ಪಿನ್ ಅನ್ನೋದು ಚೇಂಜ್ ಅನ್ನೋದು ಮಾಡ್ಕೋಬಹುದು ಜಸ್ಟ್ ಒಂದೇ ಒಂದು ನಿಮಿಷದಲ್ಲಿ ಗೈಸ್. ಓಕೆನಾ, ಐ ಹೋಪ್ ಎಲ್ಲನೂ ಅರ್ಥ ಆಯ್ತು ಅಂತ ಅನ್ಕೊಂಡಿದ್ದೀನಿ. ವಿಡಿಯೋ ಇಷ್ಟ ಆದರೆ ಖಂಡಿತವಾಗ್ಲೂ ಒಂದೇ ಒಂದು ಸಲ ಲೈಕ್ ಮಾಡ್ಬೋದು, ಇಲ್ಲಾಂದ್ರೆ ಕೂಡ ಡಿಸ್ಲೈಕ್ ಮಾಡ್ಬೋದು. ನಿಮ್ಮ ಅನಿಸಿಕೆ ನನಗೆ ಕಮೆಂಟ್ ಮಾಡಿ ತಿಳಿಸಬಹುದು. ಅಂಡ್ ಇವತ್ತಿನ ವಿಡಿಯೋದಲ್ಲಿ thank you for watching. Bye bye.